ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಅಮ್ಮತ್ತಿ ಕೊಡವ ಸಮಾಜದಲ್ಲಿ ಪುತ್ತರಿ ಊರೋರ್ಮೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು. ಸಮಾಜದ ಅಧ್ಯಕ್ಷರಾದ ಐನಂಡ ಪ್ರಕಾಶ್ ಗಣಪತಿ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಸಾಧಕರಾದ ನೆಲಮಕಡ ಅಪ್ಪು ಕಾರ್ಯಪ್ಪ, ಸಮಾಜ ಸೇವಕರಾದ ಚೋಕಂಡ ಸಂಜು ಸುಬ್ಬಯ್ಯನವರ ಸೇವೆಯನ್ನು ಗುರುತಿಸಿ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಮುಖ್ಯ ಅತಿಥಿಗಳನ್ನು ಕೊಡವ ಸಾಂಪ್ರದಾಯಿಕ ವಾಲಗದೊಂದಿಗೆ ಸಭಾಂಗಣಕ್ಕೆ ದುಡಿಕೊಟ್ಟು ತಳಿಯತಕ್ಕಿ ಬಳಚದೊಂದಿಗೆ ಸಾಂಪ್ರದಾಯಿಕವಾಗಿ ವೇದಿಕೆಗೆ ಕರೆತರಲಾಯಿತು. ಮುಖ್ಯ ಅತಿಥಿಗಳನ್ನು ಸಮಾಜದ ಅಧ್ಯಕ್ಷರಾದ ಐನಂಡ ಪ್ರಕಾಶ್ ಗಣಪತಿ ಅವರು ಸ್ವಾಗತಿಸಿದರು. ನಂಗಡ ದೇಶ ತಕ್ಕನು ಈಶ್ವರ ಇಗುತಪ್ಪಂಡ ಭಕ್ತ ಮಹಾಜನ ಸಂಘತರ ಅಧ್ಯಕ್ಷನು ಅನಂತ ಜೊತೆಗೆ ಅಖಿಲ ಕೊಡವ ಸಮಾಜದ ಅಧ್ಯಕ್ಷನಾನಂತ ಶ್ರೀಮಾನ್ ಪರದಂಡ ಸುಬ್ರಹ್ಮಣ್ಯ ಕಾವೇರಪ್ಪ ಹಿಂಗಕ್ಕೆ ನಾನು ನಂಗಡ ಅಮ್ಮತ್ತಿ ನಾಡರ ಎಲ್ಲ ಮಹಾಜನ ಪರವಾಯಿತು ನಾನು ಹಿಂಗೆ ಸ್ವಾಗತ ಬಯಂದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪಾಡಿ ಈಶ್ವರ ಇಗುತಪ್ಪ ದೇವಸ್ಥಾನ ಭಕ್ತ ಜನಸಂಘದ ಅಧ್ಯಕ್ಷರಾದ ಪರದಂಡ ಸುಬ್ರಹ್ಮಣ್ಯ ಕಾವೇರಪ್ಪ ಮಾತನಾಡಿ ಸಮಾಜದಲ್ಲಿ ಒಗ್ಗಟ್ಟು ಕಾಪಾಡುವಂತೆ ಕರೆ ನೀಡಿದರು. ಇಂದು ಆಕಿರಿಯಪ್ಪ ಧರ್ಮ್ಯಾರು ಸುರುವಪ್ಪ ನಂಗಡ ಬಲ್ಯ ಮನೆ ಆರ್ವಾಡತ್ ಇಚ್ಚಕ್ ದಿವಸ ಬಿರ್ಚ್ಯಾರ್ಲು ಬುಳ್ಚ ಬೆಚ್ಚಿತ್ ಎನ್ನನೆ ನಂಗಡ ಆರ್ವಾಡತ್ರ ದೇವಳ ಪೂಜೋ ಅನ್ನನೆ ನಾಳಿಂಜಪ್ಪರ ಧರ್ಮ್ಯಾರು ನಂಗಡ ಊರು ಕೇರಿರ ದೇವಳ ಪೂಜೆ ಅಂತವ್ರು ಶುಭ ಸಂದರ್ಭ ಇಗುತಪ್ಪ ದೇವಸ್ಥಾನ ಚಿಂಗ್ಯಾರು ಪತ್ತಂಗೆ ಎನ್ನನೆ ನಮ್ಮೆ ತೊರಪು ಅಲ್ಲಂಜಿ ತೊಲಿಯಾರು ಪತ್ತಂಗೆ ಅಪ್ಪರ ಎನ್ನನೆ ಕಾರಣಂ ಕೊಡಪು ಅನ್ನನೆ ಬಿರ್ಚ್ಯಾರು ಧರ್ಮ್ಯಾರು 32 ದಿವಸ ಬಪ್ಪಂತ ನಂಗಡ ಕೊಡವ ತಿಂಗ ಅನ್ನನೆ ಇಲ್ಲಿ ಕೂಡ್ನಂತ ಕೊಡವ ಚಾಯಿ ಭೋಜ ಗತ್ತು ಗಾಂಭೀರ್ಯತ್ರ ಇಂಥವರು ರಂಗರಂಗಾನ ಕಲಾಕೃತಿ ನಾನು ದಂಡೆ ತಕ್ಕೊಂಡೋಗಿ ಇಷ್ಟಪಡೋ ಕೊಡವಲು ಇಕ್ಕತ್ರ ಈ ಸಂದರ್ಭತ್ತು ಬೀಜಿಯಂಡುಳ್ಳ ಬದಲಾವಣೆರ ಗಾಳಿ ನಂಗಡ ಗತ್ತು ಗಾಂಭೀರ್ಯ ರಿಚ್ನೆಸ್ ಇದನ್ನು ನಂಗೆ ಎಕ್ಕೋಲು ಒಣ್ಣಿ ಹಣ್ಣಿಂದ ಆಚೆಗೆ ನಂಗೆ ಮಿಂಗಕ್ಕೆ ಬದುಕೋಕೆ ಬಲ್ಯ ಕಷ್ಟ ಉಂಟು. ಜಾಸ್ತಿ ಜನ ನಂಗೆಲ್ಲ ಕೃಷಿ ಪ್ರಧಾನವನಂತ ಜಿಲ್ಲೆ ಕಾಫಿ ನಲ್ಲ ಮಳುನೇ ನಂಬಿಯಂಡುಳ್ಳ ಹಿಂಗ ಇಕ್ಕೆ ನೋಟಿತಿಗೂ ನಿನಾದಕ್ಕೆ ಅಕ್ಕತಣೆ ನಲ್ಲ ಬೆದಿಂತು ಇಂದು ಇಂಜಕಿಂಜನಕ್ಕೆ ವೆದರ್ ಚೇಂಜ್ ಆರ್ತು ಕಾಫಿ ಎಲ್ಲ ಪಣ್ಣಾಯ್ತುಳ್ಳಲ್ಲಿ ಇಂಜಕಿಂಜನಕ್ಕೆ ಮಳೆ ಬಂದಿರ್ತಂದು ಆಚೆಂಗಿ ನಂಗಡ ಎಲ್ಲ ಊರ ಕಾಲತ್ರ ಇನ್ವೆಸ್ಟ್ಮೆಂಟ್ ನಂಗೆ ಎಂಥ ಜ್ಞಾನ ಮಾಡಿತಂತು ಅದೆಲ್ಲ ಮಣ್ಣು ಪಾಲಾಯಿಪಪ್ಪ ಅನ್ನನೆ ಪ್ರಕೃತಿಯು ಕಾಲ ಕೊತ್ತನ್ನೇ ತಾಂಡ ചെടീനെ ഇന്നത്തെ കാട്ടിയാനുണ്ട് ഗ്ലോബൽ വാർമിംഗ് ഇഞ്ചി എന്നെ ഞങ്ങളുടെ അഗ്രികൾച്ചറിൻ്റെ മേലെ പ്രോബ്ലം ആയിട്ടുണ്ട് അതിൻ്റെ ഡയറക്റ്റ് ഇമ്പാക്റ്റ് ഞങ്ങളുടെ ലൈഫിൻ്റെ മേലെ അപ്പം ഇനെച്ചെങ്കിൽ ಬಿಸ್ನೆಸ್ ಅಥವಾ ಬೇರೆ
എല്ലാ തരത്തിലുള്ള ഇൻവെസ്റ്റ്മെൻറ്റിൽ ഞങ്ങൾ ഭാരി ബയ്യലുണ്ട് എന്നെങ്കിൽ അതെങ്കിൽ നാടെ ഒരു ചെറിയ അബ്സർവേഷൻ ಎಂತಂಚೆಂಗಿ ನಂಗೆ ಚೆನ್ನಂಗೆ ಸೆಲ್ಫ್ ಸೆಂಟರ್ಡ್ ಜನ ನಂಗಡ ವ್ಯಾಲ್ಯೂ ಸಿಸ್ಟಮೇ ಅನ್ನನೆ ನಂಗೆ ಗುರು ಕಾರಣನ ಪೂಜೆ ಮಾಡೋ ಹಿಂಗ ಅದದು ಕ್ಲಾನ್ ಅದದು ಒಕ್ಕ ಹಿಂಗಡ ಗುರು ಕಾರಣನ ತೊತ್ತಂಡು ಪುತ್ತರೀರು ನಮ್ಮೇನೋ ಅಚ್ಚಿಕೆ ನಂಗಡ ಐನ್ ಮನೆ ಆರ್ವಾಡത്ത് ಕೈಚಂಡು ಎಲ್ಲೆಂಗಿ ಊರು ಕೇರಿರೋರು ದೇವಸ್ಥಾನಕ್ಕೆ ಕೂಡೋದೇ ಅಪರೂಪ ಕೂಡಿಚೆಂಗೂ ರಜಾ ಇಲ್ಲ ಮಕ್ಕಕ್ಕೆ ಮರಿക്ക് ಅಚ್ಚ ಬೆರಿಯ ಪೋಯಿರೋ ஒரு ಅரை ಗಂಟೆ ಸೈಪ್ಪಲೆ ಇನ್ನನ್ ಇಪ್ಪಕ್ಕ ನಂಗೆಲ್ಲ ಕಲೆಕ್ಟಿವ್ ಆಯ್ತು ನಂಗೆ ಕೂಡೋದು ಪೇರ್ತ್ ಕಮ್ಮಿ ಅದೇ ಬೋರೆ ಜನಾಂಗ ಕರಳ ನಂಗೆ ಕೋಕೋಲು ನೋಟೋಲು ಹಿಂಗ ದಾರಿಂಗೋರು ಹಿಂಗಡ ಧಾರ್ಮಿಕ ಪ್ರವಚನಕಾರ ಬಾತಂಗಿ 12 ಗಂಟೆ 1 ಗಂಟೆ ಯಾಕಣೆ ಹಿಂಗಡ ಪ್ರವಚನ ನಡೆದಂಡೆ ಇಪ್ಪ ದಾರು ಅಳ್ತ ಜಾಗತ್ತಿಂಜಿ ಅನುಕೂಲ ಅಲ್ಲಿ ಬೋಂಡೆಚ್ಚಕ್ಕೆ ಹಿಂಗ ಮಿಂಗಕುಳ್ಳನ ತಕ್ಬರಿಯ ಎನ್ನನೆ ಬದುಕೊಂಡು ಎನ್ನನೆ ಬಾವುಂಡು ಅದಲೇ ಗರೀಬನ ಎನ್ನನೆ ಕುಡಿಕ್ ಕೊಂಡ ಬಕ್ಕೊಂಡು ಅನ್ನುವಂಥದ್ದೆಲ್ಲ ವಿಷಯ ತಕ್ಬರಿಯ ನಂಗಡಲ್ಲಿ ಅಂಥದ್ದು ಪೇರ್ತ್ ಕಮ್ಮಿ ಇಕ್ಕಾಯ್ತು ನಡೆದಂಥ ಕಟ್ಟೆ ಮಾಡಿರೋ ಘಟನೆಯಲ್ಲಿ ಅಖಿಲ ಕೊಡವ ಸಮಾಜ ಹತ್ರ ಕೊಡೆ ஒரு ನೆವನ ಮಾತ್ರ ಅದು ಬಲ್ಯ ಮಟ್ಟತ್ತು ಯಶಸ್ಸು ಕಾಂಗಡಿக்கு அந்த ಅನಂತ ನೊಂಬಲ ಮಾದೇವನ ಮಹಾಮೃತ್ಯುಂಜಯ ಮಾಡ್ನದು ಇದನ್ನೆಲ್ಲ ಅಖಿಲ ಕೊಡವ ಸಮಾಜ ತುಂಬ ಕಷ್ಟಪಟ್ಟಿತ್ತು ಭಾರಿ ಸೈಲೆಂಟ್ ಆಯ್ತು ಅಂಡ ಬೈಯಲ್ಲಿ ಕೆಲಸ ಮಾಡಿಸಿ ಆನನೆ ಏದೋರು ಬಲ್ಯ ಪಬ್ಲಿಸಿಟಿಗೆ ಪೋಕತ್ತೆ ಇದನ್ನೆಲ್ಲ ಪೊರಮೇಟತ್ತು ಅದಂಗೆ ಸರಿ ಆಯ್ತು ಪ್ರತಿ ಕೊಡವಂಡ ಎದೆಲು ಬಂದಂಥ ನೊಂಬಲ ನಂಗಡ ಉಡುಪುರ ಮೇಲೆ ನಂಗಿಂಜಂಥ ಅಭಿಮಾನ ಪ್ರತಿ ಕೊಡವ ಸಮಾಜ ಪ್ರತಿ ಮೂಲೆ ಮೂಲೆಂಜಿ ಆಂಡಾಂಡ ಅಧ್ಯಕ್ಷಂಗ ಸಂಘಟನೆರ ಅಧ್ಯಕ್ಷಂಗ ஒரு ಜಾಯಿಂಟ್ ಆಯ್ತು ಮಾಡಿದಂಥ ஒரு ಸಂಘಟನೆರ ಫಲವಾಯ್ತು ವಿಶ್ವಮಟ್ಟತ್ತು ಅದು ಕೇಳಿಕ್ ಬಂದತ್ತು ಇದು ಮಿಂಗಕ್ಕ ಆಪಕ್ಕಾಗ ಆಚೆಂಗಿ ನಂಗ ಆನನ ಬೆರಿಯ ಮರಂದುರ ನಂಗಡ ಬದುಕಾಚಿ ನಂಗಡ ಕುഞ്ഞ ಮಕ್ಕ ಹಿಂಗಡ ಎಜುಕೇಷನ್ ನಂಗಡ ಕಷ್ಟತ್ಲೇ ಆಯ್ಪೋಪ ಒಗ್ಗಟ್ಟು ಒತ್ತೋರ್ಮೆ ಅನ್ನೋದು ಇಂದು ಕಾಲತ್ತು ಭಾರಿ ಕಷ್ಟ ಕಮ್ಮಿ அவங்க ದಾರಕ್ಕೂ ஒரு ಪೇಷನ್ಸ್ ಇಪ್ಪಲೆ ஒரு ಇನ್ನನೆ ಬಲ್ಯ ಕಷ್ಟಪಟ್ಟಿತ್ತು ಕಾಕಿ ಕೂಟ್ನಲ್ಲಿಕ್ಕೆ ಸಮೇತ ಜನಗಳು ಆಂಡಾಂಡ ನೇರಕ್ಕೆ ಬಪ್ಪಲೆ ಹಿಂಗಡೆಯಿಂದ ಅನಂತ ತಾಪತ್ರ ಇಪ್ಪ ಇಂಥವ್ರ ಸಂದರ್ಭತ್ತು ಒಣ್ಣು ಹೆಚ್ಚಿಕೆ ನಂಗಡದು ಎಚ್ಚರಿಕೆ ಆಚೆಂಗು ಪೊರ್ಮೆ ಉಳ್ಳಂಥ ಜನಕ್ಕೆ ಇಕ್ಕಿಕ್ಕ ಅರಿವಾಯಣ್ಣುಂಡು ಇಂದು ಇಗುತಪ್ಪ ದೇವಸ್ಥಾನಕ್ಕೆ ஒரு 12:30 ಗಂಟೆಗೆ ನಾನು ಹಿಂಗಡ ಪೆದ ಹಣ್ಣೋಕೆ ಇಷ್ಟಪಡಲೆ ஒரு NRI ಕೊಡೋ ಭಾರಿ ಪೊರ್ಮೆ ಭಾರಿ ಬಲ್ಯ ಸಕ್ಸಸ್ ಕಂಡಂಥ ಕೊಡೋ ಬ್ಯಾಂಗ್ಳೂರ್ಲು ಕೂಡ ಹಿಂಗಡ ಬಲ್ಯ ಉದ್ಯಮ ಉಂಡು ಅವು ಬಂತಿಂತು ಹಿಂಗಳು ಸಹ ಅದೇ ತಕ್ಕಣಿಸಿ ಪ್ಯಾಂಡಮಿಕ್ ನಂಗಡ ಎಂತ ಕೊರೋನಾ ಟೈಮಲ್ಲಿ ನಂಗಡ ಮನೆಗೆ ರಿಸ್ಟ್ರಿಕ್ಟ್ ಆಯ್ತಿಂತು ಪೊರ್ಮೆ ಪೋಚಂಗಿ ಪೊಲೀಸ್ಕರ ಪೋಯೋ ಅನ್ನನೆ ಅಂದು ಆಚೆಂಗಿ ಅದೇ ಸಂದರ್ಭದ ಗುಜರಾತಿ ಸಹ ಎಂತ ಮಾಡ್ಚಿ ಅಂಚಂಗಿ ಎಲ್ಲೆಲ್ಲಿ ಕಮ್ಮಿಕ್ ಮಾರುವ ಆ ಜಾಗತ್ನೆಲ್ಲ ನಡ್ತತ್ತು ಹೋಟೆಲ್ಸ್ ನಡ್ತತ್ತು ಬಲ್ಯ ಉದ್ಯಮತ್ ನಡ್ತರ್ತು ಅದು ಬಯ್ಯಂಜೆ ಗೊತ್ತಾಯ್ ಹೆಚ್ಚಕೋ 1000 ಕೋಟಿ ರಚ್ಚಕ್ಕೆ ಕಣಕಲು ಹಿಂಗೆ ಗೊತ್ತಿಂತು ರಿಯಲ್ ಎಸ್ಟೇಟ್ ಒಮ್ಮ ಬುದ್ಧಿತ್ತು ಪುನಃ ಆವಾಣಿಂಡು ಇಂಥದ್ದೆಲ್ಲ ನಂಗಕ್ಕೆ ಎಚ್ಚರ ಆಯ್ತು ಹಾಕಣಕ್ಕೆ ಅದು ಗುಜರಾತ್ ಕರದಲ್ಲ ಬೋರೆ ಸುಮಾರು ಜನ ಅದ್ಲ ಆಂಧ್ರ ಕರಳು ಇಕ್ಕು ತಮಿಳ್ನಾಡು ಕರಳು ಇಕ್ಕು ಕೊಡಗುಲೇ ಬೋಂಡೆಚ್ಚಕ್ಕೆ ಜಾಗ ಇಡ್ತರ್ತಿ ನಾನು ಉಳ್ಳಂಥ ಜಾಗ ನಾಲಡಿರಂಥ ಜಾಗತ್ತೆ ಇಂದಿಕ ನಂಗಡ ಮನೆಗೆ ಪೋಂಡು ಆಚಂಗಿ ಬಲ್ಯ 10 ಟನ್ 15 ಟನ್ರ ಲಾರಿ ಓಡಿ ಗಳಿಸಂಡಿಪ್ಪ ಆ ಧೂಳು ಬಲ್ಯ ರಿಸಾರ್ಟ್ಸ್ ಬಂದಣ್ಣಂಡು ನಂಗ ಚೆರಿಯ ತೋಟಕಾರ ಆ ಜನಜೀವನಕ್ಕೆ ಒಗ್ಗೋಕೆ ಭಾರಿ ಕಷ್ಟ ಏನುಂಡು ನಂಗಡದೇ ಕೊಡವ ಪಂಡು ಬಲ್ಯ ಕುಂದನೆ 1000 ಏಕರ್ನೇ ಮಾರಿಟ್ಟಾಂಡ ಫಲವಾಯ್ತು ನಂಗೆ ಹಿಂಗೆ ಮಿಂಗಕ್ಕೆ ನಂಗಡ ಜನಜೀವನತ್ತು ಭಾರಿ ಬಲ್ಯ ಬದಲಾವಣೆ ಕಾಂಗಂಡಿಯ ಬಪ್ಪ ನಂಗಡ ದುಡ್ಡು ಕಾಸು ಮಣ್ಣು ಮನಸ್ಥಾನ ಗತ್ತು ಗಾಂಭೀರ್ಯಕ್ಕೆಲ್ಲ ತುಂಬ ಕಷ್ಟಪಡಂಡಿಯ ಬಪ್ಪ ಇಂಥವ್ರ ಸಂದರ್ಭತ್ತು ನಾನು ಅಕ್ಕಲೆ ನಂಗಡ ಅಮ್ಮತ್ತಿ ಕೊಡವ ಸಮಿತಿ ಅಧ್ಯಕ್ಷಂಡ ಕೂಡ ತಕ್ಕಪುರದಲ್ಲಿ ಹಿಂಗಣ್ಣಿಸಿ ನಂಗೆ ಎಜುಕೇಷನ್ ಫಂಡ್ ಪಿಂಗ ಸುಮಾರು 1 ಕೋಟಿ ರಚ್ಚಕ್ಕೆ ನಂಗೆ ಫಂಡ್ಸ್ ಬೆಚ್ಚಿತ್ತು ಇಂಥದ್ದೆಲ್ಲ ನಂಗೆ ಮಾಡಿ ನಂಗೆ ಪೇರ್ತ ಖುಷಿ ಹಚ್ಚಿ ಅದಲು ವಿಶೇಷವಾಯ್ತು ಕೊಡಗರ ಮೂಲೆಲೂ ಹಚ್ಚಿಕೆ ಅಮ್ಮತ್ತಿ ಕೊಡವ ಸಮಾಜತ್ತು ஒரு ಮಂಗಲಕ್ಕೆ ಡೇಟ್ ಕೊಟ್ಟೋದೇ ஒரு ಪುಣ್ಯತ್ರ ಮಾದರಿ ಅದಂಗೆ ಕಾರಣ ಇಲ್ಲಿ ಅಮ್ಮತ್ತಿ ಕಡಂಗನ ಕೊಡವಡ ಗತ್ತು ಗಾಂಭೀರ್ಯ ಅಲ್ಲತ್ತೆ ಇದು ನಿಂದಂಥ ಜಾಗ ಅದಲ್ಲತ್ತೆ ನಾನು ಮೀಟ್ ಮಾಡಿನ NRI ಕೊಡವಣ್ಣಿ ಹೆಚ್ಚಕ್ಕೆ ಲಿಕ್ವಿಡಿಟಿರ ಪ್ರಾಬ್ಲಮ್ ತುಂಬ ಉಂಟು ಕೊಡವಡತ್ತು ನಂಗಡಲ್ಲಿ ಅಂಥ ಫಂಡ್ಸ್ ಜನರೇಟ್ ಮಾಡುವಂಥ ಸಂಸ್ಥೆ ಮಿಂಗಕ್ಕೆ ಬರೋಂಡು ಭಾರಿ ಕಮ್ಮಿ ಉಂಡು ತುಳುನಾಡು ಕರಾಚಂಗು ಹಿಂಗಡೋರು ಚೆರಿಯ ಸಂಸ್ಥೆಯಲ್ಲಿ ஒரு 1000 ಕೋಟಿ ಇಪ್ಪ ಗರೀಬ್ ದಾರಂಗಿ ತುಳುಕಾರ ಮಾರೋಂದಾಚಂಗಿ ಅದನ್ನು ಹಿಂಗಳೇ ಎಡ್ತಿತ್ತು ಹಿಂಗಡ ಕಮ್ಯುನಿಟಿರ ಜಾಗ ಅಲ್ಲಿ ಇಪ್ಪನಕ್ಕೆ ಮಾಡೋ ಹಣ್ಣಿಂಡು ಈ ನಿಟ್ಟಲ್ಲಿ ನಂಗೆ ತುಂಬ ಕೆಲಸ ಮಾಡೋಂಡು ಅದಲು ಅಮ್ಮತ್ತಿ ಕೊಡವ ಸಮಾಜತ್ರ ವಿಷಯತ್ತು ನಾನು ಇಲ್ಲಿ ಉಳ್ಳ ಕೊಡವ ಮಹಾಜನನ
விஷயத்து ತುಂಬ பெருமை உண்டு என்னங்கன்ச்செங்கி ಎಲ್ಲಿಯೇ ஒரு ಲೇಬರ್ರ ಪ್ರಾಬ್ಲಮ್ ತಾರಮಾರ ಸಂಬಳ ಕಪ್ಪಂಚೆ ಅನ್ನ ಕಂಟ್ರೋಲ್ ಮಾಡನ ಹಿಂಗ ನಂಗಡ ಅಮ್ಮತ್ತಿ ಕೊಡೋ ಸಮಾಜಕ್ಕೆ ಕೊಡೋ ಮಾಜನ ಎಲ್ಲಿಯೇ ಪೇಪರ್ಲು ನೋಡ್ಸಂಗು ಆದ್ಯವಾಯ್ತು ಅವ್ರ ಲೇಬರ್ ವೇಜಸ್ನ ಕಂಟ್ರೋಲ್ ಮಾಡೋದು ಹಚ್ಚಂಗಿ ನಾ ಇಚ್ಚಗೋ ಕುರಿ ನೋಟಿ ಅಮ್ಮತ್ತಿ ಕರ ಮಿಂಗಲಿಪ್ಪ ಅಂಥವ್ರು ಗಂಡು ಮೆಟ್ಟಿನ ಸಮಾಜ ಅಂದಣ್ಣು ನಾನು ಎಲ್ಲ ಥರತ್ತು ನಿಂಗಕ್ಕೆಲ್ಲ ಪುತ್ತರಿರ ಈ ಶುಭ ಸಂದರ್ಭತ್ತು ನಲ್ಲರಿಮೆ ಬೈಂದೋಯ್ ಅನ್ನನೇ ನಂಗ ಒಗ್ಗಟ್ಟು ಒತ್ತೋರ್ ಮೇನ ಬುಡತ್ತೆ ಮಿಂಗಕ್ಕೆ ಪೋಕ ಈಶ್ವರ ಇಗ್ಗು ತಪ್ಪು ಕೊಚ್ಚಿ ತಂದ ಈ ಮಣ್ಣನ ಕಾವೇರಿಯಮ್ಮ ಪರಂಜಂಡುಳ ಈ ಮಣ್ಣನ ನಂಗ ಏದು ಕಾಲ ಕಾಚೆಂಗು ಮಾಜತನನೆ ನೋಟ್ಯೋನ ನೀಂಡು ನಿಂಕೆಲ್ಲ ಪುತ್ತರ್ರ ಸಂದರ್ಭದ ನಲ್ಲರಿಮೆ ಬೈಂದಂಡು ನಾಡದೆಂಡು ತಕ್ಕನ ನಿಪ್ಚಿಟ್ವಿ ನಮಸ್ಕಾರ. ಬೆಂಗಳೂರಿನ ಜಿಂದಾಲ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪುಟ್ಟಿಚಂಡ ಬಬಿನಾನಂದ ಮಾತನಾಡಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದರು. ಸರ್ಮನಿ ಎಲ್ಲ ಆನದು ஒரு பேர்த்து குஷிர விஷய ಮಿಂಜ ಪುತ್ತರಿ ಕೋಲಾಟ ಬೊಳಕಾಟ ಉಮ್ಮತಾಟ ಎಲ್ಲ ಪುತ್ತರಿ ಕೋಲು ಮಂದಲೆ ನಡ್ಪೈಂಜತ್ತು ಆಚೆಂಗಿಕ್ಕ ಅಮ್ಮತ್ತಿ ಕೊಡವ ಸಮಾಜಕಾರ ಇದನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡೋದು ನಂಗಡ ಮಿಂಜತ್ರ ಪೀಳಿಗೆಗೆ ஒரு ಬಲ್ಯ ಪ್ರೋತ್ಸಾಹ ಮಾಡೋದು ஒரு ಬಲ್ಯ ಪ್ರೋತ್ಸಾಹ ಕೊಡ್ತಾನಕ್ಕೆ ಏನಂಗಣ್ಣಿಚೆಂಗಿ ஒரு ಭಾಷೆ ಸಂಸ್ಕೃತಿ ಬೊಳಿಯೊಂಡು ಆಚೆಂಗಿ ಈ ಥರ ಕಾರ್ಯಕ್ರಮ ಮಾಡೋದು ತುಂಬಾ ನಲ್ಲದು. ನಂಗ ಕೊಡವ ಎಕ್ಕಾಲು ನಂಗೆ ಏದೇ ಕೆಲಸ ಮಾಡಡು ನಂಗೆ ஒரு ಚೆನ್ನ ಡಿಸ್ಟಿಂಕ್ಟ್ ಆಯ್ತು ನಂಗಕ್ಕೆ ರೆಕಗ್ನಿಷನ್ ಇಂಜಿತೇ ಇಪ್ಪ ನಂಗೆ ಕೊಡವ ಎಲ್ಲ ಫೀಲ್ಡಲು ಸ್ಪೋರ್ಟ್ಸ್ ಡಿಫೆನ್ಸ್ ಅಡ್ಮಿನಿಸ್ಟ್ರೇಷನ್ ಎಲ್ಲಾತು ಕೀರ್ತಿ ಪಡೆದಿತ್ತು. ನಂಗಡ ಚೆರಿಯ ಕಮ್ಯುನಿಟಿ ಆಚೆಂಗು ಈ ರಾಷ್ಟ್ರಕ್ಕೆ ಬೋಂಡ್ಯಚ್ಚಕ್ಕೆ ಕೇಳಿ ಕೊಂಡ ಬಂದಿತ್ತು. ನಂಗ ಕೊಡವ ಒಗ್ಗಟ್ಟಾಯ್ತು ನಂಗಡ ಶಕ್ತಿನ ಕಾಟೊಂಡು ನಂಗ ಧೈರ್ಯ ಶಿಸ್ತು ತಕ್ಕಾರಕ್ಕೆ ಪೆದಪೋನ ಹಿಂಗ ನಂಗ ಪೆರಿಯಂಗಳ ಕಾಂಬಕ ಕಾಲು ಪುಡಿಪ ನಂಗಡ ಐನ್ ಮನೆಗೆ ಪೋಯ್ತು ಗುರು ಕಾರಣನ ತೊತ್ತಿತ್ತು ಮೀದಿ ಬೆಪ್ಪ ಇದೆಲ್ಲ ನಂಗಡ ಪೆರಿಯಂಗಕ್ಕೆ ಬೆಪ್ಪ ಬೆಚ್ಚ ಭಕ್ತಿನ ಎಡ್ತು ಕಾಟುವ ಮನುಷ್ಯಂಗ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಆರೋಗ್ಯದ ವಿಷಯத்தை ನಂಗೆ ತುಂಬ ಜಾಗ್ರತೆ ವಹಿಸೋಂಡು ಇಕ್ಕ ನಂಗಡ ದೇಶತ್ತು ಬೋಂಡೆಚ್ಚ ಜನಕ್ಕೆ ಹೈ ಬ್ಲಡ್ ಪ್ರೆಷರ್ ಡಯಾಬಿಟೀಸ್ ಪಿಂಜ ಬೋರೆ ಕಾಯಿಲೆ ಉಂಡು. ಅದಂಗೆ ನಂಗೆ ಮುನ್ನೆಚ್ಚರಿಕೆ ಎಡ್ತವದು ಬಾರಿ ನಲ್ಲದು. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಪಿಂಜ ಹೆಲ್ತ್ ಇಸ್ ವೆಲ್ತ್. ನಂಗ ವೆಲ್ತ್ನ ಅಚೀವ್ ಮಾಡೋಕೆ ಹೋಯ್ತು ಹೆಲ್ತ್ನ ಕಳ್ದವ ಅಲ್ಲಿಂದ ಪುನಃ ಹೆಲ್ತ್ನ ರಿಗೇನ್ ಮಾಡೋಕಾಯ್ತು ನಂಗ ವೆಲ್ತ್ನ ಕಳ್ದವ. ನಂಗೆ ಹೆಲ್ತ್ಕಾಯ್ತು ದುಡ್ಡನ್ನ ಕಳ್ದವ ಪುನಃ ದುಡ್ಡಕ್ಕಾಯ್ತು ನಂಗೆ ಹೆಲ್ತ್ನ ಕಳ್ದವ ಅಲ್ಲಿಂದ ಪುನಃ ಹೆಲ್ತ್ಕಾಯ್ತು ನಂಗೆ ದುಡ್ಡನ್ನ ಕಳ್ದವ. ಸೊ ನಂಗಕ್ಕೆ ಆರೋಗ್ಯವೇ ಭಾಗ್ಯ. ನಂಗೆ ತರಾವರಿ ಕಾಯಿಲ ಎನ್ನಂಗಾಯ್ತು ಬಪ್ಪ ಅಂದು ಅರ್ಜವನ ನಂಗಡ ನ್ಯಾಚುರೋಪತಿಲ್ ನಂಗ ಅನ್ನುವ ಅಕ್ಯುಮಿಲೇಷನ್ ಆಫ್ ಟಾಕ್ಸಿನ್ಸ್ ಈಸ್ ದ ರೂಟ್ ಕಾಸ್ ಆಫ್ ಆಲ್ ಡಿಸೀಸಸ್. ಟಾಕ್ಸಿನ್ಸ್ ಅಂಚೆಂಗೆ ಅಂತ ಟಾಕ್ಸಿನ್ಸ್ ಅಂಚೆಂಗೆ ನಂಗಡ ಬಾಡಿಲ್ ಡೆವಲಪ್ ಆಪ ಅನ್ಡೈಜೆಸ್ಟೆಡ್ ಪಿಂಜ ಅನ್ಅಬ್ಸಾರ್ಬ್ಡ್ ಮ್ಯಾಟರ್ ಅದಕ್ಕೆ ನಂಗೆ ಕಲ್ಮಶ ಅಂದಣ್ಣು. ಸೊ ಯಕ್ಕ ನಂಗಡ ಬಾಡಿರ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಪ್ಲ ನಂಗೆ ಡೈಲಿ 3 times ತಿಂಬ. ಸೊ ನಂಗಡ ಫಸ್ಟ್ ಮೀಲ್ ನಂಗೆ ಬ್ರೇಕ್ಫಾಸ್ಟೇ ಲೇಟ್ ಆಯ್ತು ಮಾಡಿತಿಪ್ಪ ಪುನಃ ಆ ಫುಡ್ ಡೈಜೆಸ್ಟ್ ಆಪ ಮಿಂಜಲೆ ನಂಗಡ ಸೆಕೆಂಡ್ ಮೀಲ್ ನಂಗೆ ಪುನಃ ಲಂಚ್ ಇರ್ತವ ಪುನಃ ಅದಾಯ್ತು ಅವ್ರು 3-4 hours ಪುನಃ ಡಿನ್ನರ್ ಇರ್ತವ. ಸೊ ನಂಗೆ ಇಕ್ಕ ಇಂದನೆ ಹೆವಿ ಮೀಲ್ ತಿಂದನ್ ಪೋಯ್ತಿಪ್ಪಕ ನಂಗಡ ಬಾಡಿ ಅದನ್ನ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇಪ್ಲ ಅಕ್ಕ ಅದು ಬಾಡಿಲಿ ಈ ಟಾಕ್ಸಿನ್ಸ್ನ ಡೆಪಾಸಿಟ್ ಮಾಡುವ ಈ ಥರ ಕಲ್ಮಶತ್ನ ಡೆಪಾಸಿಟ್ ಮಾಡುವ ಅದು ಬೋರೆ ಕಾಯಿಲಕ್ಕೆ ಬೇರೆ ಅಪ್ಪ. ಈಗ ಸುಮಾರು ಜನ ನಿಂಗೆ ಅಣ್ಣುವಿರ ನಾನು ತುಂಬ ಡಯಟೇ ಫಾಲೋ ಮಾಡೋ ಅಕ್ಕ ನಾಡ ಬಾಡಿಲಿ ಎಂದನೆ ಟಾಕ್ಸಿನ್ಸ್ ಇಲ್ಲ ಕಲ್ಮಶ ಎಂದನೆ ಡೆವಲಪ್ ಅಪ್ಪ ಅಂದು. ಸೊ ಒಂದು ನಾನು ಅಣ್ಣು ನನಗೆ ನಂಗಡ ಬಾಡಿಯೇ ಅದನ್ನು ಉತ್ಪತ್ತಿ ಮಾಡುವ ಈಗ ಅನ್ಡೈಜೆಸ್ಟೆಡ್ ಮ್ಯಾಟರ್ ನಂಗಡ ಡೈಜೆಷನ್ ಸರಿ ಇಲ್ತ ಪೋಚಿಂಗಿ ನಂಗಡ ಬಾಡಿಯೇ ಅದನ್ನು ಡೆವಲಪ್ ಮಾಡುವ. ಪಿಂಜ ಸೆಕೆಂಡ್ ಸೋರ್ಸ್ ಎಂದನೆ ಅಂಚಂಗಿ ಏರ್ ಪೊಲ್ಯೂಷನ್. ಈಗ ನಂಗೆ ಇನ್ಹೇಲ್ ಮಾಡೋ ಡಸ್ಟ್ ಪೊಲ್ಯೂಷನ್
പിന്നെ ഞങ്ങളുടെ മലയിൽ ഞങ്ങൾക്ക് സ്പ്രേ ಮಾಡುವ ಹೌಸ್ ಹೋಲ್ಡ್ ಸ್ಪ್ರೇಸ್ ಈಗ ಕಾಕ್ರೋಚ್ ಕೋರ್ ಸ್ಪ್ರೇ ಮಸ್ಕಿಟೋ ಕೋರ್ ಸ್ಪ್ರೇ ಇದತ್ತಲೂ ನಂಗೆ ಟಾಕ್ಸಿನ್ಸ್ನ ಒಳಕಡ್ತಾವ ನಂಗಡ ಬಾಡಿಗೆ ಇಂಜೆಸ್ಟ್ ಮಾಡ್ಯವ പിന്നെ ಇದು ವಾಟರ್ ಕಂಟಾಮಿನೇಟೆಡ್ ವಾಟರ್ ಇಕ್ಕತ್ರ ನಂಗಡ ಕುಡಿಪ ನೀರೆಲ್ಲ ಇಂಡಸ್ಟ್ರಿಯಲ್ ವೇಸ್ಟ್ ಕಂಟಾಮಿನೇಟ್ ಆಯ್ತಿಪ್ಪ ಆ ಥರ ನೀರು ಬ್ಯಾಕ್ಟೀರಿಯತ್ಲು ಕಂಟಾಮಿನೇಟ್ ಆಯ್ತಿಪ್ಪ പിന്നെ ಫುಡ್ ಇಕ್ಕತ್ರ ನಂಗಡ ಫುಡ್ಡಲ್ಲಿ ನಂಗೆ ಲಾಟ್ ಆಫ್ ಎಡಿಟಿವ್ಸ್ ಪ್ರಿಸರ್ವೇಟಿವ್ಸ್ ಅಡಲ್ಟ್ರೇಷನ್ ಕಲರಿಂಗ್ ಫ್ಲೇವರಿಂಗ್ ಅಜಿನೋಮೋಟೋ ಈ ಥರ ತುಂಬ ಕೆಮಿಕಲ್ಸ್ನ ಯೂಸ್ ಮಾಡುವ ಅದು ನಂಗೆ ಎಫೆಕ್ಟ್ ಆಪ പിന്നെ ಪೆಸ್ಟಿಸೈಡ್ಸ್ ಈಗ ನಂಗೆ ರೈತಂಗ ಆಚೆಂಗು ಎಂತ ಬೊಳಿಯೋಂಗು ಪೆಸ್ಟಿಸೈಡ್ಸ್ ಇಡತ್ತೆ ನಂಗಕ್ಕೆ ಒಂದೊಂದು ಬೊಳ್ತೋಕೆ ಸಾಧ್ಯ ಇಲ್ಲ ಸೊ ತುಂಬ ಪೆಸ್ಟಿಸೈಡ್ಸ್ ಇಟ್ಟಿತ್ತೆ ನಂಗೆ ಎಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ನ ಬೊಳ್ತುವ പിന്നെ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಸನ್ಸ್ ಆಂಟಿಬಯೋಟಿಕ್ಸ್ ಹಾರ್ಮೋನ್ ಥೆರಪಿ ಇದಂಗೆಲ್ಲ ಬೋಂಡಿಚ್ಚಕ್ಕೆ ಸೈಡ್ ಇಫೆಕ್ಟ್ಸ್ ನಂಗಡ ಹೆಲ್ತ್ಗೆ ಆಪ ನಂಗೆ ಫುಡ್ಡನ್ನೇ ಮೆಡಿಸನ್ ಅಂದು ಕನ್ಸಿಡರ್ ಮಾಡೋಂಡು ನಂಗೆ ತಿಂಬ ಫುಡ್ಡೇ ನಂಗಕ್ಕೆ ಮೆಡಿಸನ್ ಸೊ ವಾಟ್ ಟು ಈಟ್ ನಂಗೆ ಎಂತನ ತಿಂಗಂಡೆ ನಂಗೆ ತಿಂಗಂಡೆ ಹೈ ಫೈಬರ್ ನಾರಿನಾಂಶ ಉಳ್ಳ ವೆಜಿಟೇಬಲ್ಸ್ പിന്നെ ഫ്രൂട്ട്സ് പിന്നെ ലോ ಕ್ಯಾಲರಿ ഉള്ളത് പിന്നെ ഹൈ ആൻറ്റി ഓക്സിഡൻസ് ഉള്ളത് ಸೊ ಈ ಥರ ಫುಡ್ ನಿಂಗಕ್ಕೆ ವೆಜಿಟೇಬಲ್ಸ್ಲು ಫ್ರೂಟ್ಸ್ಲು ತೊಪ್ಪಲು ಮೊಳಕೆ ಕಾಳಲು ಇದತ್ತು ನಿಂಗಕ್ಕೆ ಜಾಸ್ತಿ ಕುಟ್ಟುವ പിന്നെ ಹೌ ಮಚ್ ಟು ಈಟ್ ನಂಗೆ ಹೆಚ್ಚಕ್ಕೆ ಫುಡ್ ತಿಂಗೊಂಡು ನಂಗಡ ಕೆಲಕ್ಕಿಂದ ಅದು ತುಂಬ ಇಂಪಾರ್ಟೆಂಟ್ ಸೊ ನಂಗೆ ಫುಡ್ ತಿಂಬಕಪ್ಪಕ್ಕ ನಂಗಡ ಕೆಲತರ ನಿಂಗೆ ಕೆಲತನ ஒரு ಮಿಕ್ಸಿರ ಮಾದರಿ ಜ್ಞಾನ ಮಾಡಿಯೋಳಿ ಸೊ ಪಾದಿ ಕೆಲತನ ನಿಂಗೆ ಸಾಲಿಡ್ ಫುಡ್ ಎಂತ ನಿಂಗಡ ಚಪಾತಿ ದೋಸೆ ಒಟ್ಟಿ ಎಂತ ತಿಂಬಿರ ಅದನ್ನು ಹಾಫ್ ಆಫ್ ದ ಸ್ಟಮಕ್ ನಿಂಗೆ ಫಿಲ್ ಮಾಡೋಂಡು പിന്നെ ಕ್ವಾರ್ಟರ್ ಆಫ್ ದ ಸ್ಟಮಕ್ ನಿಂಗೆ ಲಿಕ್ವಿಡ್ಸ್ಲು ನೀರು ಜ್ಯೂಸ್ ಈ ಥರತ್ಲು ಫಿಲ್ ಮಾಡೋಂಡು പിന്നെ ಈ ಬಾಕಿ ಉಳ್ಳ ಕ್ವಾರ್ಟರ್ನ ನಿಂಗೆ ಅನ್ನನೇ ಗಾಳಿಗೆ ಖಾಲಿ ಬಿಡೋಂಡು ಈಗ ನಿಂಗಳೇ ನೋಟಿ ಮನೇಲಿ ಈಗ ನಿಂಗೆ ಮಿಕ್ಸಿ ಮಾಡೋಕಪ್ಪಕ್ಕ ಮಿಕ್ಸಿನ ಫುಲ್ ಅಂಡ ಮುಚ್ಚಳಕತನಕ್ಕೆ ನಿಂಗೆ ದುಂಬುಚಿಟ್ಟ ತೆಂಗಿ ಮಿಕ್ಸಿ ಆನ್ ಮಾಡ್ಚಂಗಿ ಮಿಕ್ಸಿಯೇ ಕೆಲಸ ಮಾಡಲ ಅದೇ ಥರ ನಂಗಡೆ ಡೈಜೆಸ್ಟಿವ್ ಸಿಸ್ಟಮ್ ಹಚ್ಚಿಕೆ ನಿಂಗೆ ಓವರ್ ಸ್ಟಫ್ ಮಾಡಿತಿಪ್ಪಕ್ಕ ಅದು ಎನ್ಸೈಮ್ಸ್ನ ಕೂಡ ಡೈಜೆಷನ್ಗೆ ನಂಗಡ ಬಾಡಿ ರಿಲೀಸ್ ಮಾಡುವ ಎನ್ಸೈಮ್ಸ್ನ ಸೊ ಆ ಎನ್ಸೈಮ್ಸ್ ಅಂಡ ಕೂಡ ಮಿಕ್ಸ್ ಮಾಡಿತ್ತು ಡೈಜೆಷನ್ ಚಾಯ್ಲಾಪ ಅಕ್ಕ ನಿಂಗಕ್ಕೆ ನಲ್ಲ ಹೆಲ್ತು ಇಪ್ಪ പിന്നെ ಹೌ ಟು ಈಟ್ ಅದು ಇಂಪಾರ್ಟೆಂಟ್ ಎನ್ನನೆ ತಿಂಗೊಂಡು ಒಂದು ಆಂಗ ನಂಗೆ ಅನ್ನುವ ಚೂ ಯೋರ್ ಲಿಕ್ವಿಡ್ಸ್ ಆ್ಯಂಡ್ ಈಟ್ ಯೋರ್ ಸಾಲಿಡ್ಸ್ ಅಂಚಂಗೆ ನಿಂಗೆ ಸಾಲಿಡ್ ಎಂತ ತಿಂಬಿರ ಅದನ್ನು ಅಚ್ಚಕ್ಕೆ ನಿಂಗೆ ಚೂ ಮಾಡಿತ್ತು ನೀರರ ಮಾದರಿ ಮಾಡಿತ್ತು ನಿಂಗಡ ಡೈಜೆಸ್ಟಿವ್ ಸಿಸ್ಟಮ್ ಐಕೊಂಡು ಅದೇ ಥರ ನಿಂಗೆ ನೀರು ಕುಡಿಪಕ್ಕೂ ಹಚ್ಚಿಕೆ ಒಮ್ಮಕ್ಕೆ ನೀರು ಕುಡಿಪಂಗಿಂಜಿ ಸಿಪ್ ಬೈ ಸಿಪ್ ಆರಾಮ್ಲ ನೀರು ಕುಡಿಪದು ನಲ್ಲದು പിന്നെ നിങ്ങൾ ഫുഡ് തിമ്പക്കನು ಹಚ್ಚಿಕೆ ಬಾಯಿಲೆ ಚಾಯ್ಲು ಡೈಜೆಸ್ಟ್ ಮಾಡಿತ್ತು ಅಲ್ಲಿಂದ നിങ്ങൾ ಒಳಕಾಯ್ಕೊಂಡು ಏನಂಗಂಚಂಗೆ ನಂಗಡ ಬಾಯಿಲು ಎನ್ಸೈಮ್ಸ್ ಇಪ್ಪ ಸಲೈವತ್ಲು ಆ ಎನ್ಸೈಮ್ಸ್ ಎಲ್ಲ ಚಾಯ್ಲು ಮಿಕ್ಸ್ ಮಾಡಿತ್ತು ಅಲ್ಲಿಂದ ಕೆಲಕ್ಕೆ ಪೋಕೊಂಡು ಬಿಕಾಸ್ ಸ್ಟಮಕ್ ಹ್ಯಾಸ್ ಗಾಟ್ ನೋ ಟೀತ್ ನಿಂಗಡ ಕೆಲಕ್ಕೆ ಪಲ್ಲಿಲ್ಲ ಅದಕ್ಕೆ ನಿಂಗೆ ಎಂತ ಪಲ್ಲನ್ನ ಚಾಯ್ಲು ಚೂ ಮಾಡಿತ್ತು ಗ್ರೈಂಡ್ ಮಾಡಿತ್ತು ಐಕೊಂಡು ಅದನ್ನು ನಿಂಗೆ ಮೌತಿಂಜೆ ನಿಂಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಐಕೊಂಡು പിന്നെ ಹೌ ಮೆನಿ ಟೈಮ್ಸ್ ಟು ಈಟ್ ನಿಂಗ ஒரு ದಿನತ್ಲು ಹೆಚ್ಚು ಕುರಿ ತಿಂಗೊಂಡು ಒಂದು ನಂಗಡ ವೇದ ಸೊಣ್ಣುವ ಏಕಭುಕ್ತಂ ಮಹಾಯೋಗಿ ದ್ವಿಭುಕ್ತಂ ಮಹಾಭೋಗಿ ತ್ರಿಭುಕ್ತಂ ಮಹಾರೋಗಿ ಸೊ ಓರ್ ಕುರಿ ತಿಂಬವ ಯೋಗಿ ದಂಡು ಕುರಿ ತಿಂಬವ ಭೋಗಿ 3-4 ಕುರಿ ತಿಂಬ ಹಿಂಗ ರೋಗತನ ಇನ್ವೈಟ್ ಮಾಡುವ ಅಂದು ಸೊ ಇದನ್ನು ನಂಗೆ ಫಾಲೋ ಮಾಡ್ಚಂಗಿ ನಂಗೆ ಬೋಂಡೆಚ್ಚಕ್ಕೆ ಡಿಸೀಸಸ್ನ ತಡೆಗಟ್ಟಲು പിന്നെ എന്നനെ ನಂಗಕ್ಕೆ ಫಿಸಿಕಲ್ ಹೆಲ್ತ್ ಇಂಪಾರ್ಟೆಂಟ್ ಅನ್ನನೆ ನಂಗಕ್ಕೆ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇದು ದಂಡ್ ಕೋಆರ್ಡಿನೇಟ್ ಆಚೆಂಗಿ ಮಾತ್ರ ವಿ ಕ್ಯಾನ್ ಹ್ಯಾವ್ ದ ಹೋಲಿಸ್ಟಿಕ್ ಹೆಲ್ತ್ ಸೊ ಅದಂಗೆ ಚೆಡಿ ಫ್ರಸ್ಟ್ರೇಷನ್ ಇರಿಟೇಬಿಲಿಟಿ ಜೆಲಸಿ പിന്നെ ബോറയങ്കട മുണ്ടത്തെ കാല് ബലിപ്പ് ഈ ಥರ ಆಕ್ಟಿವಿಟೀಸ್ ನಿಂಗೆ ಎಕ್ಕೊಲು ದೂರ ಇರೋಂಡು ಇಕ್ಕ ನಂಗೆ ஒரு ನೀರ್ನ ನಂಗೆ ಗಂಜಿಲ್ ನೋಟಕ ನಂಗಡ 3 ಚಾಯ್ಲ್ ಕಾಂಬ ಅದೇ ಆ ನೀರು ಆ ಬಿಸಿಗೆ ಕೊದಿಪಕ ಅಪ್ಪಕ ನಂಗಡ 3 ಕಾಂಬಲ ಅದಂಗಾಯ್ತು ನಂಗಡ ಚೆಡಿನ ಸಮತೋಲನತ್ಲು ಬೆಚ್ಚೋಂಡು
ಬಿಕಾಸ್ ನಂಗೆ ಚೆಡಿ ಬಪ್ಪಕ ನಂಗೆ ತುಂಬ ಕೆಟ್ಟ ಹಾರ್ಮೋನ್ಸ್ನ ನಂಗಡ ಬಾಡಿಲಿ ನಂಗೆ ರಿಲೀಸ್ ಮಾಡುವ ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ಗೆ ಬೇರೆ ತಪ್ಪ. ಸೊ ಮೈಂಡ್ ಈಸ್ ದ ಮಾಸ್ಟರ್ ಆಫ್ ದ ಬಾಡಿ. ನಿಂಗಡ ಮೈಂಡೇ ನಿಂಗಡ ಬಾಡಿರ ಮಾಸ್ಟರ್. ಸೊ ಎಕ್ಕಲು ನಿಂಗ ಚಾಂಟ್ ಟು ಯೋರ್ ಸೆಲ್ಫ್ ದಟ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಹೆಲ್ದಿ. ಸೊ ಈ ಥರ ನಿಂಗೆ ಚಾಂಟ್ ಮಾಡೋಕಪ್ಪಾಕ ಯು ಗೆಟ್ ಸೋ ಮಚ್ ಆಫ್ ಪಾಸಿಟಿವಿಟಿ ಆ್ಯಂಡ್ ದ್ಯಾಟ್ ಪಾಸಿಟಿವಿಟಿ ನಿಂಗಡ ಎಲ್ಲ ಬಾಡಿರ ಸೆಲ್ಸಲು ಪೋಪ. ದಾರೋ ನಿಂಗೆ ಕೆಂತೆಂಗಿ ಚೆನ್ನ ಬೇಜಾರತ್ರ ವಿಷಯ ಅಣ್ಣಿತಿಪ್ಪ, ನಿಂಗಡ ಮನ್ಸಕ್ಕೆ ಬೇಜಾರಾಯ್ತಿಪ್ಪ. ಆಚೆಂಗಿ ಆ ಎಣ್ಣನ ಹಿಂಗೆ ಅದನ್ನು ಮறந்து போய்ತಿಪ್ಪ. ಆಚೆಂಗಿ ನಿಂಗ ಅದನ್ನು ನಿಂಗಡ ಮಂಡೆಲು ಪದೇ ಪದೇ ಅದನ್ನು ಪ್ಲೇ ಮಾಡಿಯಂಡು ನಿಂಗಡ ಬಾಡಿಲು ನಿಂಗ ಸ್ಟ್ರೆಸ್ ತುಂಬ ಅರ್ಥ ಬಂದಿತ್ತು, ಬಾಂಡತ್ತ ಕಾಯಿಲೆಕ್ಕೆ ನಿಂಗಳೇ ಗುರಿ ಆಪಿರ. ಸೊ ಅದಂಗೆ ನಿಂಗಡ ಮೈಂಡಲ್ಲಿ ನಿಂಗೆ ಫ್ರೀ ರೆಂಟಲ್ ಸ್ಪೇಸ್ ಕೊಡ್ಪಿರ ನಿಂಗಡ ಎನಿಮೀಸ್ಗೆ ಅಂಗಡ ಬಗ್ಗೆ ಜ್ಞಾನ ಮಾಡಿಯಂಡು. ಸೊ ಆ ಥರ ಹ್ಯಾಬಿಟ್ನ ಬಿಟ್ರಿ ನಿಂಗೆ ಫೊಗಿವ್ ಫೊಗೆಟ್ ಆ್ಯಂಡ್ ಮೂವ್ ಆನ್ ಅಚ್ಚಿಕೆ ಅಕ್ಕ ನಿಂಗಡ ಮನಸ್ಸರ ಆರೋಗ್ಯನೂ ನಿಂಗಡ ದೇಹತ್ರ ಆರೋಗ್ಯನೂ ನಲ್ಲ ಸ್ಥಿತಿಲಿಪ್ಪ. ಸಿ ಸ್ಟ್ರೆಸ್ ಇಸ್ ದ ಬಾಟಮ್ ಲೈನ್ ಫಾರ್ ಆಲ್ ಡಿಸೀಸಸ್. ಸ್ಟ್ರೆಸ್ ಅಂಜೆ ಬೋಂಡಿಚ್ಚ ಕಾಯಿಲ ಬಪ್ಪ. ನೋ ಮ್ಯಾನ್ ಈಸ್ ಫ್ರೀ ಆಫ್ ಸ್ಟ್ರೆಸ್. ದಾರು ಸ್ಟ್ರೆಸ್ ಇಲ್ಲತೆ ಇಲ್ಲ. ಫ್ರೀ ಆಫ್ ಸ್ಟ್ರೆಸ್ ಇಸ್ ಡೆತ್. ಆಚೆಂಗಿ ನಂಗ ಬಂದ ಸ್ಟ್ರೆಸ್ನ ಏ ಥರത്തിൽ ನಂಗೆ ಫೇಸ್ ಮಾಡುವ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಂಗಾಯ್ತು ನಂಗ ಯೋಗಾಸನ, ಪ್ರಾಣಾಯಾಮ, ಮೆಡಿಟೇಷನ್ ಈ ಥರ ಪ್ರಾಕ್ಟೀಸಸ್ ಬೆಚ್ಚತೆಂಗಿ ಯು ಕ್ಯಾನ್ ಕೋಪ್ ಅಪ್ ವಿತ್ ದ ಸ್ಟ್ರೆಸ್ ಬೆಟರ್. പിന്നെ ನ್ಯಾಚುರಲ್ ಆಯ್ತು ನಂಗೆ ಎನ್ನನ ಹೆಲ್ತ್ನ ಮೇಂಟೈನ್ ಮಾಡೋಣ ಒಂದು. ಸೊ ನಂಗೆ ದಿನ ஒரு ಅಟ್ಲೀಸ್ಟ್ 2-3 ಲೀಟರ್ ನೀರು ಕುಡಿಕೊಂಡು ಅದು పొలಕ್ಕೆ ಎದ್ದನಕ್ಕೆ ನಿಂಗೆ 2-3 ಗ್ಲಾಸ್ ಬಿಸಿ ನೀರು ಕುಡಿಚತೆಂಗಿ ತುಂಬ ನಲ್ಲದು. പിന്നെ ನೀರು ನಿಂಗೆ ಬಾಯರಿಕೆ ಆಚೆಗೆ ಮಾತ್ರ ನೀರು ಕುಡಿಪಂದು ಆ ಥರ ಬೆಚ್ಚೋತಿ. ನಿಂಗೆ ಎಕ್ಕ ಬಾಯರಿಕೆ ಆಪಂಚಿಂಗಿ ನಿಂಗಡ ಬಾಡಿ ಡಿಹೈಡ್ರೇಟ್ ಆಪಕ್ಕ ನಿಂಗಕ್ಕೆ ಬಾಯರಿಕೆ ಆಪ. ಅದಂಗೆ ನಿಂಗಕ್ಕೆ ಬಾಯರಿಕೆ ಆಕ್ಕತಿರಡು ಆಡು ನಿಂಗೆ ಇಡೀ ದಿನ ನಿಂಗೆ 3 ಲೀಟರ್ಸ್ ಆಫ್ ವಾಟರ್ನ ಕುಡ್ಚೊಂಡಿರೋಂಡು. പിന്നെ ನಿಂಗೆ ತುಂಬ ನೀರು ಕುಡಿಪಕ್ಕ ನಿಂಗಡ ಬಾಡಿലുള്ള ಟಾಕ್ಸಿನ್ಸ್ ಕಲ್ಮಶ ಎಂತ ಇಪ್ಪ ಅದು ಪೊರ್ಮೆ ಪೋಪ. ಸೀಕ ನಂಗಡ ಬಾಡಿಲು ಇಕ ನಂಗಡ ಬಾಡಿಲು ಎಂತ ಟಾಕ್ಸಿನ್ಸ್ ಕಲ್ಮಶ ಇಪ್ಪ ಅದು ಅದಾಯ್ತೆ ಡಿಸಪಿಯರ್ ಆಪಕ ಇಲ್ಲ, ಅದಾಯ್ತೆ ಮಾಯ ಆಪ್ಲ. ಅದಂಗೆ ನಂಗೆ ತುಂಬ ನೀರು ಕುಡ್ಚಿತ್ತು ಇದರ್ ವಿತ್ ದ ಮೋಷನ್ ಸ್ಟೂಲ್ರ ಕೂಡ ಪೋಪ, ಇಲ್ಲ ಯೂರಿನೇಷನ್ರ ಕೂಡ ಪೋಪ, ಇಲ್ಲ ಸ್ವೆಟ್ಟಿಂಗ್ರ ಕೂಡ ಪೋಪ. ಅದಂಗಾಯ್ತು ತುಂಬ ನೀರು ಕುಡಿಪದು ಅಟ್ಲೀಸ್ಟ್ 2 to 3 ಲೀಟರ್ಸ್ ಆಫ್ ವಾಟರ್ ಪ್ರತಿಯೊರು ಮನುಷ್ಯ ಕುಡಿಪದು ತುಂಬ ಇಂಪಾರ್ಟೆಂಟ್. പിന്നെ ಬುದ್ದೋದು ಸ್ಲೀಪ್ ಅಟ್ಲೀಸ್ಟ್ 7-8 ಗಂಟೆ ಕತನಕ್ಕೆ ವರೋಂಡು ಅದು ತುಂಬ ಇಂಪಾರ್ಟೆಂಟ್. ಆಚೆಂಗಿ ನಿಂಗೆ ಏದು ಟೈಮ್ಲು ವರೋಂದು ತುಂಬ ಇಂಪಾರ್ಟೆಂಟ್. ನಿಂಗೆ 7-8 ಗಂಟೆ ವರೋಂಡು ಒಂದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಮಾಜ ಸೇವಕರಾದ ಚೋಕಂಡ ಸಂಜು ಸುಬ್ಬಯ್ಯ ಪ್ರತಿ ಕುಟುಂಬವು ಆರೋಗ್ಯ ವಿಮೆ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ನಾಡ ಬಗ್ಗೆ ಮಂಡ್ಯಪಂಡ ಲಾಲಣ್ಣ ಸುಮಾರು ಎಣ್ಣೀತು. ನಾನು ಡಾಕ್ಟರ್ ಬಬಿನ್ನಗಳು ಆರೋಗ್ಯದ ವಿಷಯത്തിൽ ಸುಮಾರು ಎಣ್ಣೀತು. ನಾನು ಮಾಡಿಕೊಳ್ಳುವಂಥ ಕಾರ್ಬರ್ ಎಂತ ಜನಸೇವೆ ಆರೋಗ್ಯത്തിൽ ದಾಕೇನು ತೊಂದರೆ ಹಚ್ಚಿಂಗೆ ಹಾಸ್ಪಿಟಲ್ ಎಂತ ಅಸಿಸ್ಟೆನ್ಸ್ ಮೆಡಿಕಲ್ ಅಸಿಸ್ಟೆನ್ಸ್ ಸಪೋರ್ಟ್ ಡಾಕ್ಟರ್ಸ್ಡ ತುಂಬ ಪರಿಚಯ ಉಳ್ಳಂಗೆ ಇನ್ನು ತುಂಬ ಅಧಿಕಾರಿಗಳ ಪರಿಚಯ ಉಳ್ಳಂಗೆ ನಡ ಕೈಲಿ ಆಪಂತ ಸೇವೆ ಬಯಟ ಹಾಸ್ಪಿಟ್ಲ್ ಹೋಯ್ತು ತುಂಬ ಜನ ಕಷ್ಟಪಡೋಂತನ ತುಂಬ ನೋಟೆ ದುಡ್ಡಿಲ್ತೆ ಕಷ್ಟಪಡೋಂತನ ತುಂಬ ನೋಟೆ ಅದಂಗೆಲ್ಲ ಎಂತ ಹೆಲ್ಪ್ ಉಂಡು ನಡ ಕೈಂಜ ಆಪಂತ ಹೆಲ್ಪ್ ಈಗ ದುಡ್ಡಿಲ್ತ ಇಂಕೆ ಸುಮಾರು ಗೌರ್ಮೆಂಟ್ ಸ್ಕೀಮ್ಸ್ ಮಾಡಿತ್ತು. ಆಯುಷ್ಮಾನ್ ಭಾರತ್, APL ಕಾರ್ಡ್ ಕರಕ್ಕೆ, BPL ಕಾರ್ಡ್ ಕರಕ್ಕೆ, ಇನ್ನು ಯಶಸ್ವಿನರ ಸ್ಕೀಮ್ಸ್ ಮಾಡಿತ್ತು. ಇಂಥದ್ದೆಲ್ಲ ಎನ್ನನೇ ಅಂಡ ಪ್ರಯೋಜನತ್ನ ಪಡೆದೋಣ ಅನ್ನೋಂಥ ವಿಷಯ ಸುಮಾರು ಜನಕ್ಕೆ ಗೊತ್ತಲೆ. ಅದರಲ್ಲೂ ನಂಗಡ ಕೊಡವ ತುಂಬ ಮಧ್ಯಮ ವರ್ಗದೊಳ ಹಿಂಗೆ ನಾ ಕೊಡೋ ಮಧ್ಯಮ ವರ್ಗದೊಳ ಹಿಂಗೆ BPL ಕಾರ್ಡು ಇಲ್ಲ ಅಪರ APL ಕಾರ್ಡ್ಲಿ ಬಲ್ಯ ಒಂದು ಬೆನಿಫಿಟ್ ಗೌರ್ಮೆಂಟ್ ಸ್ಕೀಮ್ಸಿಂದ ಕೊಟ್ಟಲೆ ಆಚೆಗೂ ತುಂಬ ಡಿಸ್ಕೌಂಟ್ ರೇಟ್ಲಿ ಹಾಸ್ಪಿಟ್ಲ್ ಸುಮಾರು ಟ್ರೀಟ್ಮೆಂಟ್ಗೆ ಸುಮಾರು ಥರ ಕಾಯಿಲೆಗೆ ಬೆನಿಫಿಟ್ ಕೊಟ್ಟುವ ಆಚೆಂಗೆ ಬಲ್ಯದಾಯ್ತು ಕೊಟ್ಲೆ ಅಂತ ಹಿಂಗೆ ನಾನು ಸರಿಯಾದ ಸಲಹೆ ತಪ್ಪಿ ದಯವಿಚ್ಚಿತ್ತು ತುಂಬ ಜನಕ್ಕೆ ನಮ್ಗೆ ರೋಡಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ.
ಹೆಲ್ತ್ ಇನ್ಶೂರೆನ್ಸ್ ತುಂಬ ಮುಖ್ಯ. ಆಪಚ್ಚಕ್ಕೆ ಜನ ದಿವಸಕ್ಕೊರ ನಂಗೆ ಖರ್ಚು ಮಾಡೋಂಥ ದುಡ್ಡು ಇಂದ ಹೆಚ್ಚಕ್ಕೋ ಜನ ಕುಡಿಪೋಕೆ, ಕಳ್ಳು ಕುಡಿಪೋಕೆ, ಇನ್ನು ಕಳಿಪೋಕೆ, ಇನ್ನು ಅವ್ರ ಡೇಟಾ ಮೊಬೈಲ್ ಡೇಟಾ ನೋಟೋಕೆ ದಿವಸಕ್ಕೊರು 300-500 ರೂಪಾಯಿ ಖರ್ಚು ಮಾಡೋ. ಅವ್ರು 50 ರೂಪಾಯಿನ ಸೇವ್ ಮಾಡೋಂಜಿ ಆಪಚ್ಚಕ್ಕೆ ಜನ ಅವ್ರು 5 lakh rupees ಇನ್ಶೂರೆನ್ಸ್ ಮಾಡಿದ್ದಂಗೆ ನಲ್ಲ ಹಾಸ್ಪಿಟಲ್ ಹೋಯ್ತು ನಲ್ಲ ಟ್ರೀಟ್ಮೆಂಟ್ ಕೊಟ್ಟುವಂಥ ವ್ಯವಸ್ಥೆ ಆಪ ತುಂಬ ನಾನು ಕಷ್ಟಪಟ್ಟು ನೋಡಿ ದುಡ್ಡಿಲ್ಲತ್ತೆ ಹಾಸ್ಪಿಟಲ್ ಹಿಂದೆ ನಾನು ಮಾಡಿದಂಥ ಆರೋಗ್ಯತ್ರ ಸೇವೆಯಲ್ಲಿ ಹೆಚ್ಚೋ ಜನಕ್ಕೆ ಕ್ಯಾನ್ಸರ್ ಕಾಯಿಲೆ ಭಾರಿ ಬಂದನುಂಡು. ಡಾಕ್ಟ್ರ್ ಗೊತ್ತಿಕ್ಕೋದು ತುಂಬ ಕ್ಯಾನ್ಸರ್ ಕಾಯಿಲೆ. ನಾನು ಇಂದತ್ರ ದಿನ 4 ಹಾಸ್ಪಿಟಲ್ 4 ಪೇಷಂಟ್ಸ್ನ ಹಿಂದೆ ಅಕೊಮಡೇಟ್ ಮಾಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ. ಸೊ ಅಲ್ಲಿ ಪೋಚಿಂಗಿ BPL ಕಾರ್ಡ್ ಕರಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಫುಲ್ ಕಂಪ್ಲೀಟ್ಲಿ ಫ್ರೀ ಆಯ್ತುಂಡು. ಬಟ್ APL ಕಾರ್ಡ್ ಕರಕ್ಕೆ ಅದ್ರಲ್ಲಿ 70% ನಂಗೆ ಕಟ್ಟುಂಡು, ಗೌರ್ಮೆಂಟ್ 30% ದುಡ್ಡು ತಪ್ಪ ಅದನ್ನು ಅಂಡ ಪ್ರಯೋಜನ ನಡ್ತೋಲು ಆಚೆಗೆ ಅದು ಬಲ್ಲೆ ದುಡ್ಡು ಜನ ಕೈಂಜ ಪೋಯಿಂಡು. ಹಂಗೆ ಆಪಚ್ಚಕ್ಕೆ ಜನ ನಾಡವ್ರ ಚೆರಿಯ ಸಲಹೆ ಆಪಚ್ಚಕ್ಕೆ ಜನ ನಿങ്ങളുടെ ಕೈಲಿ ಹಿಂದೆ ನಾಳೆ ಹೋಯ್ತು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಕೊಂಡು ಒಂದು ನಾಡ ಅವ್ರ ಸಜೆಷನ್ ಮಾಡಿ ನನ್ನ ಈ ಮಾಡಿರುವಂಥ ಸೇವೆಗೆ ಗುರುತಿಸಿಟ್ಟಿತ್ತು ನನ್ನ ಸನ್ಮಾನ ಮಾಡಿದಂಥ ಕೊಡ ಸಮಾಜ ಕಾರ್ಯಕ್ಕೆ ನಾಡ ದುಂಬುರದ ಇದ್ರೆ ಧನ್ಯವಾದ ನಾರ್ಚುಡಿ ಗಣಪತಿ ಜನ ಪ್ರಕಾಶನ. ಥ್ಯಾಂಕ್ ಯು. ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಲಾಗಿದ್ದ ಕೊಡವ ಸಾಂಪ್ರದಾಯಿಕ ನೃತ್ಯ, ಉಮ್ಮತ್ತಾಟ್, ಬೊಳಕಾಟ್, ಕೋಲಾಟ್, ಪರ್ಯಕಳಿ, ದುಡಿಕೊಟ್ ಪಾಟ್, ಪುತ್ತರಿ ಪಾಟ್ ಗಮನ ಸೆಳೆದವು. ಮಹಿಳೆಯರಿಂದ ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು. ಬೋಡಿತ್ ಕುಳಿಚ ತೇಂಗಂದು ತಿಂಗ ತೊಲಿ ಯಾರಡ ಸಂಕ್ರಮಣ ತಂದು ಕಾವೇರಿ ಕುಳಿಪದು ಬಹು ಪುಣ್ಯ ಅಂದು ನೀನ್ அழுத்தீத்து பாருவ களினா சாயினா நோட்டுக்கு நிங்கம்ம பேலுக்கு போய் நிங்கம்ம பேலுக்கு போய் ಕಾವೇರಿ ನೀಲಕರ ಕಣ್ಣಿಂದವಳ ತಪ್ಯಂಡಾಡಿನ ಕೃಷ್ಣಂಡಾರಂಗಕರ ಕೃಷ್ಣಂಡಾರಂಗಕರ ಸುತ್ತಮುತ್ತಲಿನ ಕೊಡವ ಸಮುದಾಯದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
pleasure to welcome you back to our channel. You can make yourself peaceful by listening to these devotional songs, and it is available in many languages here. Thanks for watching. Please don't forget to subscribe our channel. ವೇದಿಕೆಯಲ್ಲಿ ಅಮ್ಮತ್ತಿ ಕೊಡವ ಸಮಾಜದ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು. ಕೊಡವ ಸಮಾಜದ ನಿರ್ದೇಶಕಿ ಕುಟ್ಟಂಡ ರೀಟಾ ಚಿನ್ನಪ್ಪ ಪ್ರಾರ್ಥಿಸಿ, ಗುಡಿನ ನೋಟಿ ಆ ಮಹತಾಯಿರ ಶಕ್ತಿನ ನೋಟಿ ಬಾರಿ ನಿಂಗೆಲ್ಲ ಇಕ್ಕು ತಪ್ಪಂಡ ಕುಂದಿನ ನೋಟಿ ಎಂತ ಕಷ್ಟ ಬಾತೆಂಗಿಯೋ ಬೊತ್ತತೆ ನಂಗ ಧೈರ್ಯ ತಿರಂಡು ಕೊಡವಡ ಪೇದ ಮಿಂಜಕ್ಕೆ ಬರಂಡು. ಕೋಣಿಮಣಿಯಂಡ ಅಶ್ವಿನಿ ಗಣಪತಿ ನಿರೂಪಿಸಿದರು. ಸನ್ಮಾನಿತ ಬೆಂದು ಶ್ರೀ ಚೋಕಂಡ ಸಂಜು ಸುಬ್ಬಯ್ಯ ಇಂಗಡ ಪರಿಚಯತನ ಶ್ರೀ ಮಂಡೆಪಂಡ ಲಾಲ ಮಾಚೆಯಣಿಂಗ ಮಾಡಿ ತರುಣೊಂದು ಕೊಟ್ಟವಿ. 1989 ಈ ಕೊಡ ಸಮಾಜ ಪೆರಿಯಂಗ ನೈಚಿತು ಈ ಸಮಾಜತನ ಈ ಲೆವೆಲ್ ಎಡ್ತಂಡು ಬಂದಂತ ಆ ಪೆರಿಯಂಗಕ್ಕೆ ನಾನು ನೂರು ಸಾಲ್ಯೂಟ್. ಇಂದು ನಂಗೆ ಇಂದು ನಿಂದಿತ್ತ ದಂಡ ತಕ್ಪರಿಯೋದಾಯ್ತಿಕ್ಕು ಇಂದು ಇಲ್ಲಿ ಆಪಂತ ನಲ್ಲ ನಲ್ಲ ಕಾರ್ಬಾರ್ ನಂಗಡ ಅದಂಗೆಲ್ಲ ಅಂಗಕ್ಕೆ ಅಂಗಡ ಪೆರಿಯಂಗಡ ஒரு இது ಕಂಟ್ರಿಬ್ಯೂಷನ್ ಅದನ್ನು ನಂಗೆ ಎಂದು ಮರೆಯೋಕ್ಕಾಯ್ದಲ್ಲ. ಅದನ್ನ ನಂಗ ಎಂದನೇ ನಂಗಡ ಫೀಲ್ಡ್ ಮಾಸ್ಟರ್ ಕಾರ್ಯಪಜ್ಜ ಜನರಲ್ ತಿಮ್ಮಾಜ ஒரு ರೆಪ್ಯುಟೇಷನ್ ಇಡೀ ಪ್ರಪಂಚಕ್ಕೆ ಬೆಚ್ಚಿತ್ತು. ಭಾರತ ದೇಶಕ್ಕಲ್ಲ, ಹಿಂದೂಸ್ತಾನಕ್ಕಲ್ಲ, ಭಾರತ ದೇಶ ಬೆಚ್ಚ ಅದನ್ನ ನಂಗ ಅದನ್ನ ನಂಗಡ ಕುഞ്ഞിಯ ಮಿಂಜೋ ಕಾಚಿಗೆ ಇಕ್ಕಾಕಣಿಗೆ ನಂಗ ಸರ್ವಿಸ್ ನಿಂಜಿತ್ತು. ನಂಗಡ ಎಲ್ಲ ಡಿಫೆನ್ಸಿಲ್ ಅಂಥವ್ರು ನಲ್ಲವರು ರೆಪ್ಯುಟೇಷನ್ನ ಅಂಗಡ ರೆಪ್ಯುಟೇಷನ್ನ ಬೆಚ್ಚಣಿದ ಸರ್ವಿಸ್ ಮಾಡಿದ್ದು ಬಂದಿತ್ತು. ನಲ್ಲ ಪೇದ ಎಕ್ಕುಲು ಹೊಡ್ತಾನುಂಡು ಮಿಂಜೋ ಕಡ್ತಾನು ಪಪ್ಪ ಅದು ಆಚಂಗಿ ಮಿಂಜಕ್ಕೆ ನಂಗಡ ಕುഞ്ഞിಯ ಆ ஒரு ரெப்யூட்டேஷன் சாயல் பெச்சோக்குள்ளது நங்கட குഞ്ഞിயக்கு நல்ல ஒரு ಬೇಸಿಕ್ ചെറിയ ಏಜಲ್ಲಿ ಕ್ಯಾಚ್ ದ ಮ್ಯಾಂಗ್ ಅಲ್ಲಿಂದ ಶುರುವಾಂಡು. ಡಾಕ್ಟರ್ ಮೇಡಮ್ ಅನ್ನೋದು ಆರೋಗ್ಯತರ ವಿಷಯ. ಇಂದು ನಾನು 2002 ರಿಟೈರ್ಡ್ ಆಯ್ತು ಬಂದ ಪಿಂಜ ನಾನು ಕೋಚಿಂಗ್ ಕ್ಯಾಂಪ್ ಸುಮಾರೆಲ್ಲ ನೋಟಿನುಳ್ಳ ಚುಮ್ಮಿ ಮಕ್ಕಕ್ಕೆ ಆಚಂಗಿ ಅಂದು ನಂಗಡ ಪಕ್ಕ ಇಂಜ ಅಂತ 60 ಕಾಲಕ್ಕೆ ಬಯ್ಯ ನಾ 10 ವಯಸ್ಸಾಯ್ತು ಇಂತು ಅಕ್ಕ 10 ವಯಸ್ಸಿಗೆ ನಾಡ ಎಂತ ಅಪ್ಪ ಅವಂಗ ಎಂತ ಅಡುಗೆ ಮಾಡಿ ತಪ್ಪಾಗಿಂತ ಅದು ಇಂದು ನಂಗಡ ಮೇಡಮ್ಸ್ ಮಾಡಿಂಡಿಲ್ಲ. ಮನೇಲಿ ಮಾಡುಂಡು ಪ್ರತಿಯೊಂದು ಪುಟ್ಟು ಮನೇಲಿ ಮಾಡಿ ಎಲ್ಲ ಮನೇಲಿ ಮಾಡಿ ಎಲ್ಲ ಮಕ್ಕಳಿಗೆ ತಿಮ್ಚಿಡಿ ಕುഞ്ഞിಯಕ್ಕೆ അതിൽ ಪ್ರಯೋಜನ ಉಂಟು. നല്ല ಆಯಲ್ ಯೂಸ್ ಮಾಡಿ ಇಕ್ಕ ಈ ವಿಷಯದಲ್ಲಿ ಡಾಕ್ಟರ್ ಮೇಡಮ್ ಭಾರಿ ಜಾಯಿಲ್ ಅದು ನಂಗಕ್ಕೆ ಬುಕ್ಕಲ್ಲಿ ಓದಿಸಿ കിട്ടുന്നില്ല, ವಾಟ್ಸಪ್ಲಿ കിട്ടുന്നില്ല. ಬಟ್ ಇಂದು പറഞ്ഞಂತ ತಕ್ಕ ನಿಂಗೆ ಅರ್ಥ ಆಯ್ತಿಕ್ಕು ಅದನ್ನು ನಂಗೆ ಫಾಲೋ ಮಾಡಿ ಪೋಚಿ ನಂಗಡ ಫ್ಯೂಚರ್ ಕುഞ്ഞിಯ ಸ್ಟ್ರಾಂಗ್ ಆಯ್ತು ಪಪ್ಪ. ಸೊ ಇನ್ನೂ ಒಂದೆಂತ ಅನ್ಚಂಗಿ ಅದು ಹೆಚ್ಚಿಗೆ ವಯಸ್ಸಾಯ್ತಿರಡು 90 ವಯಸ್ಸಾಯ್ತಿರಡು ನಂಗಡ ಪಕ್ಕ ಅವರು ಹ್ಯಾಬಿಟ್ಸ್ ಅವರು ಇದು ಮಂತಿಪ್ಪ ಬೇಸಿಕ್ ತಂತಿಪ್ಪ ನಂಗಡ ಅಪ್ಪ ಅವಂಗ ನೈಚಿ ತೂಂಕೊಂಡು ಆ ನೈಚಿ ತೂಂಡನ ನಂಗೆ ಮಿಂಜ ಕಟ್ತಂಡು ಪೋಂಡು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.